ನಾನು ಲೇಟ್ ನೈಟ್ ಕೂತ್ಕೊಂಡು ಆಲ್ಮೋಸ್ಟ್ 2 ಗಂಟೆ ಮಟ್ಟ ವಿಡಿಯೋ ಎಡಿಟಿಂಗ್ ಮಾಡಾತಿದ್ದೆ. ಸಡನ್ ಆಗಿ ಲ್ಯಾಪ್ಟಾಪ್ ಸ್ವಿಚ್ ಆಫ್ ಆಗ್ಬಿಡ್ಬೇಕ. ಒಂದ್ ಸೆಕೆಂಡ್ ನಾನು ಎದಿ ದಸಕ್ಕಂತಪ್ಪ ಇದೇನಪ್ಪ ಇದು ಮೊದ್ಲೇ ರೊಕ್ಕಿಲ್ಲ ಟೈಮ್ನಾಗ ಅನ್ಕಂಡೆ. ಆಮೇಲೆ ಗೊತ್ತೈತೆ ಆಕ್ಚುಲಿ ಪ್ರಾಬ್ಲಮ್ ಇರೋದು ಲ್ಯಾಪ್ಟಾಪ್ ಒಳಗಲ್ಲ, ಲ್ಯಾಪ್ಟಾಪ್ ಒಳಗಿರೋ ಬ್ಯಾಟ್ರಿದು ಅಂತ. ಈ ಲ್ಯಾಪ್ಟಾಪ್ ಯೂಸ್ ಮಾಡಕತ್ತ ಆಲ್ಮೋಸ್ಟ್ ಭಾಳ ವರ್ಷ ಆಯ್ತು. ಸೊ ಹಂಗಾಗಿ ಬ್ಯಾಟ್ರಿ ಬ್ಯಾಕಪ್ ಎಲ್ಲ ಹಾಳಾಗಿ ಒಂಥರ ಬ್ಯಾಟ್ರಿ ಎಲ್ಲ ಚೆನ್ನಾಗಿರ್ಲಿಲ್ಲ. ಇನ್ನು ಆನ್ಲೈನ್ ಒಳಗ ಒಂದು ಒರಿಜಿನಲ್ ಬ್ಯಾಟ್ರಿ ಪರ್ಚೇಸ್ ಮಾಡ್ಬೇಕಂದ್ರೆ ಭಾಳ ಎಕ್ಸ್ಪೆನ್ಸಿವ್ ಇರ್ತೈತಿ. ಮೊದ್ಲ ನಾವು ಭಾಳ ಬಡವರದೇವಿ, ಸಾಲ ಮೂಲ ಮಾಡಿ ಜೀವನ ಮಾಡತ್ತೀವಿ. ಸೊ ಅಂತ ಅನ್ನಷ್ಟೊಳಗ ಒಂದು ಮಸ್ತ್ ವೆಬ್ಸೈಟ್ ಸಿಕ್ತು, ಟೆಕಿ ಸ್ಟೋರು. ಈ ವೆಬ್ಸೈಟ್ ಒಳಗ BIS ಸರ್ಟಿಫೈಡ್ ಆಗಿರೋ ಅದರ್ ಸೇಮ್ ಬ್ಯಾಟ್ರಿ 3144 ರೂಪಾಯಿ ಇತ್ತು. ಈ ಬ್ಯಾಟ್ರಿ 1 ಇಯರ್ ವಾರಂಟಿ ಇರ್ತೈತಿ. ಅಂಡ್ ಇಲ್ಲಿ ಬೆಸ್ಟ್ ಪಾರ್ಟ್ ಏನಂದ್ರೆ ಈ ವೆಬ್ಸೈಟ್ ಒಳಗ ಎಲ್ಲಾ ತರದ ಲ್ಯಾಪ್ಟಾಪ್ ಇನ್ ಬ್ಯಾಟ್ರೀಸ್ ಅವೈಲೇಬಲ್ ಅದಾವು. HP, ಏಸರ್, ಸ್ಯಾಮ್ಸಂಗ್, ಲೆನೋವೋ, ಆಸೂಸ್ ಇನ್ನು ಇಂಥವ್ ಯಾವ ಬಾಳ ಲ್ಯಾಪ್ಟಾಪ್ ಇನ್ ಅದಾವು. ಸೊ ನೋಡ್ರಿ ನಿಮ್ದು ಯಾವ ಲ್ಯಾಪ್ಟಾಪ್ ಒಂದ್ಸತಿ ಚೆಕ್ ಮಾಡ್ರಿ. ಅಂಡ್ ಈ ಬ್ಯಾಟ್ರಿ ಇನ್ಸ್ಟಾಲ್ ಮಾಡೋದು ಕೂಡ ಬಹಳ ಕೆಟ್ಟ ಈಸಿ ಐತಿ. ಇವ್ರ ವೆಬ್ಸೈಟ್ ಒಳಗ 99 ರೂಪೀಸ್ಗೆ ಒಂದು ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಟೂಲ್ ಕಿಟ್ ಇರ್ತೈತಿ. ಜಸ್ಟ್ ಅದನ್ನ ಯೂಸ್ ಮಾಡ್ಕೊಂಡು ಈ ಬ್ಯಾಕ್ ಸೈಡ್ ಇನ್ ಬ್ಯಾಟ್ರಿ ಪ್ಯಾನಲ್ ರಿಮೂವ್ ಮಾಡ್ರಿ. ಇಲ್ಲೇ ನಟ್ ಅದಾವಲ್ಲ, ಈ ನಟ್ ನ ಲೂಸ್ ಮಾಡಿ ತೆಗಿಬೇಕು. ಈ ತರ ಮೇಲೆ ಎತ್ತಿದ್ರೆ ಸಾಕು ಬಂದ್ಬಿಡ್ತೈತಿ. ಓಕೆ, ಈಗ ಬ್ರ್ಯಾಂಡ್ ಕಡೆಯಿಂದ ಬಂದಿರೋ ಬ್ಯಾಟ್ರಿ ಹಾಕ್ಬೇಕು. ಇವಾಗ ನಾನು ಇಲ್ಲೇ ಫಿಟ್ಟಿಂಗ್ ಮಾಡಿದೆ. ಜಸ್ಟ್ ಇಲ್ಲೇ ಮೊದಲ ನಟ್ ಬಿಚ್ಚಿದ್ನಲ್ಲ ಅಲ್ಲೇ ನಟ್ ಹಾಕ್ಬಿಟ್ರೆ ಮುಗೀತು. ನೋಡ್ರಿ ಎಷ್ಟು ಈಸಿ ಇತ್ತು. ವೆಬ್ಸೈಟ್ ಲಿಂಕ್ ಬೇಕಂದ್ರೆ ಇಲ್ಲಿ ಮೆನ್ಷನ್ ಮಾಡಿರ್ತಾನೆ ಅಂಡ್ ನಮ್ಮ ಬಯೋ ಒಳಗೂ ಕೊಟ್ಟಿರ್ತಾನೆ. ಅಲ್ಲಿಂದ ಕೂಡ ನೀವು ಈ ವೆಬ್ಸೈಟ್ಗೆ ಎಂಟ್ರಿ ಕೊಡ್ಬೋದು.